ಎಲ್ರಿಗೂ ನಮಸ್ಕಾರ. ಮಾಧ್ಯಮಗಳಲ್ಲಿ ಪ್ರಸಾರವಾಗುತ್ತಿರುವಂತಹ ಈ ಒಂದು ಮೊನಾಲಿಸಾ ಹೆಣ್ಣು ಮಗಳ ಒಂದು ಅತಿಯಾದ ಪ್ರಚಾರವನ್ನು, ಅತಿಯಾಗಿರ್ತಕ್ಕಂತಹ ಒಂದು ವರ್ಣನೆಯನ್ನು ಇವತ್ತು ನಾವು ಸಾಮಾಜಿಕ ಮಾಧ್ಯಮಗಳಲ್ಲಿ ಮತ್ತು ಟಿ ವಿ ಮಾಧ್ಯಮಗಳಲ್ಲಿ ಕಾಣುತ್ತಾ ಇದ್ದೇವೆ. ಇಂತಹ ಬೆಳವಣಿಗೆಯನ್ನು ಯಾವುದೇ ಮಾಧ್ಯಮಗಳಾಗಲಿ ಅಥವಾ ಸಾಮಾಜಿಕ ಮಾಧ್ಯಮಗಳಾಗಲಿ ಇದನ್ನು ಮುಂದುವರಿಸುವುದು ತರವಲ್ಲ. ಸುಮಾರು 144 ವರ್ಷಗಳಿಗೊಮ್ಮೆ ನಡೆಯತಕ್ಕಂತಹ ಮಹಾಕುಂಭಮೇಳದ ವರದಿಯನ್ನು ಮಾಡಲು ಹೋಗಿರ್ತಕ್ಕಂತಹ ಎಲ್ಲ ವರದಿಗಾರರು ಅಂತಹ ಒಂದು ವರದಿಯನ್ನು ಬಿಟ್ಟು ಅವರು ಈ ಒಂದು ಸೌಂದರ್ಯ ವರ್ಣನೆಯನ್ನು, ಒಬ್ಬ ಹೆಣ್ಣು ಮಗಳನ್ನು ಈ ರೀತಿ ತೋರಿಸುತ್ತಿರುವುದು ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ನಮ್ಮ ಸಂಸ್ಕೃತಿಯನ್ನು, ನಮ್ಮ ಆಚಾರ ವಿಚಾರಗಳನ್ನು ದೇಶ ಮತ್ತು ವಿದೇಶಗಳಲ್ಲಿ ಪಸರಿಸುವಂತೆ ಮಾಡಲು ಸಾಧುಗಳು ತಪಸ್ಸನ್ನು ಮಾಡಿ ಅವರು ಈ ಒಂದು ಕುಂಭಮೇಳಕ್ಕೆ ಹಿಮಾಲಯದಿಂದ ಬಂದಿರುತ್ತಾರೆ. ಅಂತಹ ಒಂದು ಸಾಧುಗಳ ಆಚಾರ ವಿಚಾರಗಳನ್ನು, ಅವರು ಮಾಡುವ ಪೂಜೆ ಪುನಸ್ಕಾರಗಳನ್ನು ತೋರಿಸದೆ, ಹಾಗೆ ಅಲ್ಲಿ ನಡೀತಕ್ಕಂಥ ಕುಂಭಮೇಳದ ಮಹತ್ವವನ್ನು, ಆ ಕುಂಭಮೇಳದ ವಿಶೇಷತೆಯನ್ನು, ಅದರಿಂದಾಗುವ ಪ್ರಯೋಜನವನ್ನು ಇಡೀ ಜಗತ್ತಿಗೆ ತೋರಿಸಲಿ ಎನ್ನುವುದು ನಮ್ಮಯ ಆಸೆ. ಆದರೆ ಅಂತಹ ಆಸೆಯನ್ನು ಈ ಒಂದು ಮಾಧ್ಯಮಗಳು ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಬರುವ ಈ ಒಂದು ವರದಿಗಾರರು ಕೇವಲ ಒಂದು ಹೆಣ್ಣು ಮಗಳನ್ನು, ಆ ಹೆಣ್ಣು ಮಗಳನ್ನು ಇವರು ತೋರಿಸುವುದು ಮತ್ತು ಅವಳ ಸೌಂದರ್ಯವನ್ನು, ಅವಳ ಕಣ್ಣುಗಳನ್ನು ವರ್ಣನೆ ಮಾಡುತ್ತಾ ನಿಂತಿರುವುದನ್ನು ನೋಡಿದರೆ ಇದು ನಿಜಕ್ಕೂ ಕೂಡ ಒಂದು ಹಾಸ್ಯಾಸ್ಪದವಾಗಿದೆ. ಈ ಮಾಧ್ಯಮಗಳಿಗೆ ಬೇಕಾಗಿರುವುದಾದರೂ ಏನು? ಈ ಮಾಧ್ಯಮಗಳು ಹೀಗೇಕೆ ನಡೆದುಕೊಳ್ಳುತ್ತಿವೆ ಎನ್ನುವ ಪ್ರಶ್ನೆ ಜನರಲ್ಲಿ ಮೂಡುತ್ತದೆ. ಈ ನಮ್ಮ ದೇಶದ ಸಂಸ್ಕೃತಿಯನ್ನು, ವಿಶೇಷತೆಯನ್ನು ತೋರಿಸಲು ಹೋಗಿರ್ತಕ್ಕಂತಹ ಈ ಒಂದು ಮಾಧ್ಯಮಗಳು ಈ ರೀತಿ ಮಾಡುವುದು ತರವಲ್ಲ. ನೀವು ಹೋಗಿರುವ ಉದ್ದೇಶ ಸಾಧುಗಳು ಹಾಗೂ ತಪಸ್ಸನ್ನು ಮಾಡಿರ್ತಕ್ಕಂತಹ ಆ ಒಂದು ವಿಶೇಷ ವ್ಯಕ್ತಿಗಳು ಕುಂಭಮೇಳದಲ್ಲಿ ಬಂದು ಯಾವ ರೀತಿಯ ಪೂಜೆಯನ್ನು ಮಾಡುತ್ತಾರೆ, ಅವರು ಹೇಗೆ ಈ ನಮ್ಮ ಸಂಸ್ಕೃತಿಯನ್ನು ಇಡೀ ಜಗತ್ತಿಗೆ ತೋರಿಸುತ್ತಾರೆ, ಹಾಗೆಯೇ ಅದರಿಂದ ನಮ್ಮ ದೇಶಕ್ಕೆ ಹೇಗೆ ಉಪಯೋಗ ಆಗುತ್ತದೆ, ನಮ್ಮಲ್ಲಿರ್ತಕ್ಕಂಥ ಆಚಾರ ವಿಚಾರಗಳು ಏನು ಎನ್ನುವುದನ್ನು ಇಡೀ ಜಗತ್ತಿಗೆ ಸಾರ್ತಕ್ಕಂತಹ ಈ ಒಂದು ಕಾಲಘಟ್ಟದಲ್ಲಿ, ಇಂತಹ ಒಂದು ಪುಣ್ಯ ಕಾಲಘಟ್ಟದಲ್ಲಿ ಈ ಮಾಧ್ಯಮಗಳು ಮತ್ತು ಸಾಮಾಜಿಕ ಮಾಧ್ಯಮಗಳು ಈ ರೀತಿಯಾಗಿ ಒಂದು ಹೆಣ್ಣು ಮಗಳನ್ನು, ಅವಳ ಕಣ್ಣುಗಳನ್ನು, ಅವಳ ಸೌಂದರ್ಯವನ್ನು ವರ್ಣಿಸುತ್ತಾ ಕೇವಲ ಇದಿಷ್ಟಕ್ಕೆ ಸೀಮಿತವಾದರೆ ನಮ್ಮ ಸಂಸ್ಕೃತಿಯನ್ನು ಪಸರಿಸುವ, ನಮ್ಮ ಸಂಸ್ಕೃತಿಯನ್ನು ಬೆಳೆಸುವಂತಹ ಇಂತಹ ಮಾಧ್ಯಮಗಳ ಈ ಕೆಲಸಕ್ಕೆ ಜನರು ನಿಜವಾಗಿಯೂ ಬೇಸತ್ತಿದ್ದಾರೆ. ಇಂತಹ ಕಾರ್ಯಗಳನ್ನು ನಿಲ್ಲಿಸಿ ನೀವು ನಮ್ಮ ಸಂಸ್ಕೃತಿಯನ್ನು ತೋರಿಸುವತ್ತ, ನಮ್ಮ ಸಂಸ್ಕೃತಿಯನ್ನು ಇಡೀ ಪ್ರಪಂಚಕ್ಕೆ ಬಿಂಬಿಸುವಂತೆ, ನಮ್ಮ ಆಚಾರ ವಿಚಾರಗಳು ಇಡೀ ಈ ಒಂದು ವಿಶ್ವಕ್ಕೆ ತಿಳಿಸ್ತಕ್ಕಂತಹ ಕೆಲಸವನ್ನು ಪ್ರತಿಯೊಂದು ಮಾಧ್ಯಮಗಳು ಮಾಡಲಿ. ಸಾಮಾಜಿಕ ಮಾಧ್ಯಮಗಳ ಪಾತ್ರ ಬಹಳ ಮುಖ್ಯವಾಗಿರತಕ್ಕಂಥದ್ದು. ಅಂತಹ ಮಾಧ್ಯಮಗಳಲ್ಲಿ ಕೇವಲ ಇದು ಒಂದು ವಿಷಯವನ್ನು ಪ್ರಸ್ತಾಪ ಮಾಡದೆ ನಮ್ಮ ಈ ಒಂದು ಪವಿತ್ರ ಕುಂಭಮೇಳವನ್ನು ಇಡೀ ಜಗತ್ತಿಗೆ ತೋರಿಸಿ ಎಂದು ನಾವು ಆಶಿಸುತ್ತಾ, ತೋರಿಸಲಿ ಎನ್ನುವುದೇ ನಮ್ಮಯ ಆಶಯವಾಗಿದೆ.